ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಿಮ್ಮ ಬಳಿ ಒಂದೇ ಒಂದು ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಪೂರ್ತಿ ನೋಡಿ, ಜೊತೆಗೆ ನೀವು ಇಷ್ಟಪಡುವಂಥ ಒಂದು 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ನಾನು ಇವತ್ತು ಯಾವ ಜಾಗದಲ್ಲಿದ್ದೀನಿ, ಏನು ನಡೀತಾ ಇದೆ ಇಲ್ಲಿ ಎಲ್ಲವನ್ನು ಕೂಡ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೂತನ ಕಟ್ಟಡ ಕಾಮಗಾರಿ ಶುರು ಮಾಡಿ ಬರೋಬ್ಬರಿ 1 ವರ್ಷಗಳ ಕಾಲ ಕಳೀತಾ ಇದೆ, ಅಂದರೆ 1 ವರ್ಷ ಕಳೀತಾ ಇದೆ. ಸೊ 1 ವರ್ಷದಲ್ಲಿ ಇಷ್ಟರ ಮಟ್ಟಿಗೆ ನಾವು ಕೆಲಸ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಒಂದು ಅದ್ಭುತವಾದಂತಹ ಒಂದು ಸ್ವರ್ಗ ನಿರ್ಮಾಣಕ್ಕೆ ಇಡೀ ಕರ್ನಾಟಕದ ಜನ ಕೈ ಜೋಡಿಸಿರೋದು ನನಗೆ ನಿಜವಾಗ್ಲೂ ಒಂಥರ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಎಷ್ಟರ ಮಟ್ಟಿಗೆ ಕೆಲಸ ನಡೀತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿದೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಯಾರು ಕೂಡ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕನಿಷ್ಠ ಪಕ್ಷ ಒಂದು 4-5 ಜನಕ್ಕಾದರೂ ಶೇರ್ ಮಾಡಿ. ಸೊ ನಿಮ್ಮೆಲ್ಲರ ನಂಬಿಕೆ, ಪ್ರೀತಿ, ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬಂದು ತಲುಪಿದ್ದೀವಿ ಅಂತಲೇ ಹೇಳ್ಬೋದು. ಕೇವಲ ನಿರ್ಗತಿಕರಿಗೆ, ಅನಾಥರಿಗೆ, ಅಸಹಾಯಕರಿಗೆ ಆಶ್ರಯ ನೀಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಹಾಗಾಗಿ ಈಗ ಮೊದಲನೇ ಮೋಡ್ ಹಂತಕ್ಕೆ ನಾವು ಬಂದು ತಲುಪಿದ್ದೀವಿ ಸ್ನೇಹಿತರೆ. ಸೊ ನೀವು ಆಲ್ರೆಡಿ ಗಮನಿಸ್ತಾ ಇರ್ಬೋದು. ಸೊ ಮೊದಲನೇ ಟೇರ್ ಕೇಸ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ನಾನು ಮೋಲ್ಡ್ನ ಹತ್ರ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಬರೋಬ್ಬರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ವರ್ಗ ನಿರ್ಮಾಣ ಆಗ್ತಾ ಇದೆ ಅಂದರೆ ಇಡೀ ಕರ್ನಾಟಕಕ್ಕೇ ಒಂದು ಖುಷಿಯಾದಂಥ ವಿಚಾರ ಅಂತಲೇ ಹೇಳ್ಬೋದು. ಇಲ್ಲಿ ಕಂಬಿ ಕಟ್ಟಿರೋದ್ರಿಂದ ನಡ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಏರಿಯಾದಲ್ಲಿ ಸುಮಾರು 100 ಜನ ಮಲಗುವಂಥ ಒಂದು ಆಶ್ರಯ ತಾಣವನ್ನು ನಿರ್ಮಾಣ ಮಾಡಬೇಕು. ಜನಸ್ನೇಹಿ ಸ್ವರ್ಗ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಅನಾಥರು, ನಿರ್ಗತಿಕರು, ಅಸಹಾಯಕರು, ಒಂದು ತುತ್ತು ಊಟಕ್ಕೆ ಕಷ್ಟಪಡುವಂಥ ವ್ಯಕ್ತಿಗಳಿಗೆ ಆಶ್ರಯ ಕೊಡಬೇಕು ಅಂತೇಳಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಸೊ ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಇಡೀ ಕರ್ನಾಟಕದ ಜನ ಕೈ ಜೋಡಿಸಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಸೊ ದಯವಿಟ್ಟು ಇದೇ ಗುರುವಾರ ಮೋಲ್ಡ್ ಕೂಡ ಆಗ್ತಾಯಿದೆ. ಸೊ ನಿಮ್ಮ ಕೈಲಾದಷ್ಟು ಇಟ್ಟಿಗೆ, ಮಳ್ಳು, ಜಲ್ಲಿ ಬರೋಬ್ಬರಿ 1,000 ಮೂಟೆ ಸಿಮೆಂಟ್ ಬೇಕಾಗುತ್ತೆ ಸ್ನೇಹಿತರೆ. ಕನಿಷ್ಠ ಪಕ್ಷ 1 ಮೂಟೆ ಆದರೂ ಈ ಮೋಲ್ಡ್ಗೆ ನಿಮ್ಮ ಹೆಸರಲ್ಲಿ ಸೇರಿಕೊಳ್ಳಿ. ದಯವಿಟ್ಟು 1 ಮೂಟೆ ಸಿಮೆಂಟನ್ನು ಕೊಟ್ಟರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕೆಲಸ ಬಂದಿದೆ ಅಂತ ನಾನು ಕೂಡ ಅಂದ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇನ್ನು ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕಷ್ಟಪಟ್ಟು ಈ ಒಂದು ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ಕನಿಷ್ಠ ಪಕ್ಷ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋನ ಶೇರ್ ಮಾಡಿ. ನಾವು ಪಡ್ತಿರ್ತಕ್ಕಂಥ ಶ್ರಮಕ್ಕೆ ಒಂದು ಪ್ರತಿಫಲಕ್ಕೆ ನೀವೇ ನಮಗೆ ಶಕ್ತಿ, ನೀವೇ ನಮಗೆ ಸ್ಫೂರ್ತಿ. ಸೊ ನೀವೆಲ್ಲರೂ ಇದ್ದೀರಾ ಅನ್ನೋ ನಂಬಿಕೆ ಮೇಲೆ ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಕೈ ಹಾಕಿದ್ದೀವಿ ಅಷ್ಟೇ ನಾವು. ಸೊ ಇದಕ್ಕೆಲ್ಲ ನೀವೇ ಕಾರಣ. ಇವತ್ತಿನ ಇಷ್ಟು ಕೆಲಸ ಆಗೋದಕ್ಕೂ ಇಡೀ ಕರ್ನಾಟಕ ಜನರೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಿಮ್ಮೆಲ್ಲರ ಸಹಾಯದ ನಿರೀಕ್ಷೆಯಲ್ಲಿ ಜನಸ್ನೇಹಿ ತಂಡ ಕಾಯ್ತಾ ಇರುತ್ತೆ. ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸ್ನೇಹಿತರು, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಿಮ್ಮ ಬಳಿ ಒಂದೇ ಒಂದು ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಪೂರ್ತಿ ನೋಡಿ, ಜೊತೆಗೆ ನೀವು ಇಷ್ಟಪಡುವಂಥ ಒಂದು 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ ನಾನು ಇವತ್ತು ಯಾವ ಜಾಗದಲ್ಲಿದ್ದೀನಿ, ಏನು ನಡೀತಾ ಇದೆ ಇಲ್ಲಿ ಎಲ್ಲವನ್ನು ಕೂಡ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನಾವು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೂತನ ಕಟ್ಟಡ ಕಾಮಗಾರಿ ಶುರು ಮಾಡಿ ಬರೋಬ್ಬರಿ 1 ವರ್ಷಗಳ ಕಾಲ ಕಳೀತಾ ಇದೆ, ಅಂದರೆ 1 ವರ್ಷ ಕಳೀತಾ ಇದೆ. ಸೊ 1 ವರ್ಷದಲ್ಲಿ ಇಷ್ಟರ ಮಟ್ಟಿಗೆ ನಾವು ಕೆಲಸ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಒಂದು ಅದ್ಭುತವಾದಂತಹ ಒಂದು ಸ್ವರ್ಗ ನಿರ್ಮಾಣಕ್ಕೆ ಇಡೀ ಕರ್ನಾಟಕದ ಜನ ಕೈ ಜೋಡಿಸಿರೋದು ನನಗೆ ನಿಜವಾಗ್ಲೂ ಒಂಥರ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಎಷ್ಟರ ಮಟ್ಟಿಗೆ ಕೆಲಸ ನಡೀತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿದೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಯಾರು ಕೂಡ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕನಿಷ್ಠ ಪಕ್ಷ ಒಂದು 4-5 ಜನಕ್ಕಾದರೂ ಶೇರ್ ಮಾಡಿ. ಸೊ ನಿಮ್ಮೆಲ್ಲರ ನಂಬಿಕೆ, ಪ್ರೀತಿ, ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬಂದು ತಲುಪಿದ್ದೀವಿ ಅಂತಲೇ ಹೇಳ್ಬೋದು. ಕೇವಲ ನಿರ್ಗತಿಕರಿಗೆ, ಅನಾಥರಿಗೆ, ಅಸಹಾಯಕರಿಗೆ ಆಶ್ರಯ ನೀಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಹಾಗಾಗಿ ಈಗ ಮೊದಲನೇ ಮೋಡ್ ಹಂತಕ್ಕೆ ನಾವು ಬಂದು ತಲುಪಿದ್ದೀವಿ ಸ್ನೇಹಿತರೆ. ಸೊ ನೀವು ಆಲ್ರೆಡಿ ಗಮನಿಸ್ತಾ ಇರ್ಬೋದು. ಸೊ ಮೊದಲನೇ ಟೇರ್ ಕೇಸ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ನಾನು ಮೋಲ್ಡ್ನ ಹತ್ರ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಈಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಬರೋಬ್ಬರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ವರ್ಗ ನಿರ್ಮಾಣ ಆಗ್ತಾ ಇದೆ ಅಂದರೆ ಇಡೀ ಕರ್ನಾಟಕಕ್ಕೇ ಒಂದು ಖುಷಿಯಾದಂಥ ವಿಚಾರ ಅಂತಲೇ ಹೇಳ್ಬೋದು. ಇಲ್ಲಿ ಕಂಬಿ ಕಟ್ಟಿರೋದ್ರಿಂದ ನಡ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಏರಿಯಾದಲ್ಲಿ ಸುಮಾರು 100 ಜನ ಮಲಗುವಂಥ ಒಂದು ಆಶ್ರಯ ತಾಣವನ್ನು ನಿರ್ಮಾಣ ಮಾಡಬೇಕು. ಜನಸ್ನೇಹಿ ಸ್ವರ್ಗ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಅನಾಥರು, ನಿರ್ಗತಿಕರು, ಅಸಹಾಯಕರು, ಒಂದು ತುತ್ತು ಊಟಕ್ಕೆ ಕಷ್ಟಪಡುವಂಥ ವ್ಯಕ್ತಿಗಳಿಗೆ ಆಶ್ರಯ ಕೊಡಬೇಕು ಅಂತೇಳಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಸೊ ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಇಡೀ ಕರ್ನಾಟಕದ ಜನ ಕೈ ಜೋಡಿಸಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಸೊ ದಯವಿಟ್ಟು ಇದೇ ಗುರುವಾರ ಮೋಲ್ಡ್ ಕೂಡ ಆಗ್ತಾಯಿದೆ.
ಸೊ ನಿಮ್ಮ ಕೈಲಾದಷ್ಟು ಇಟ್ಟಿಗೆ, ಮಳ್ಳು, ಜಲ್ಲಿ ಬರೋಬ್ಬರಿ 1,000 ಮೂಟೆ ಸಿಮೆಂಟ್ ಬೇಕಾಗುತ್ತೆ ಸ್ನೇಹಿತರೆ. ಕನಿಷ್ಠ ಪಕ್ಷ 1 ಮೂಟೆ ಆದರೂ ಈ ಮೋಲ್ಡ್ಗೆ ನಿಮ್ಮ ಹೆಸರಲ್ಲಿ ಸೇರಿಕೊಳ್ಳಿ. ದಯವಿಟ್ಟು ಒಂದೊಂದು ಮೂಟೆ ಸಿಮೆಂಟನ್ನು ಕೊಟ್ಟರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವೆಲ್ಲ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕೆಲಸ ಬಂದಿದೆ ಅಂತ ನಾನು ಕೂಡ ಅಂದ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇನ್ನು ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕಷ್ಟಪಟ್ಟು ಈ ಒಂದು ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ಕನಿಷ್ಠ ಪಕ್ಷ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋನ ಶೇರ್ ಮಾಡಿ. ನಾವು ಪಡ್ತಿರ್ತಕ್ಕಂಥ ಶ್ರಮಕ್ಕೆ ಒಂದು ಪ್ರತಿಫಲಕ್ಕೆ ನೀವೇ ನಮಗೆ ಶಕ್ತಿ, ನೀವೇ ನಮಗೆ ಸ್ಫೂರ್ತಿ. ಸೊ ನೀವೆಲ್ಲರೂ ಇದ್ದೀರಾ ಅನ್ನೋ ನಂಬಿಕೆ ಮೇಲೆ ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಕೈ ಹಾಕಿದ್ದೀವಿ ಅಷ್ಟೇ ನಾವು. ಸೊ ಇದಕ್ಕೆಲ್ಲ ನೀವೇ ಕಾರಣ. ಇವತ್ತಿನ ಇಷ್ಟು ಕೆಲಸ ಆಗೋದಕ್ಕೂ ಇಡೀ ಕರ್ನಾಟಕ ಜನರೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮೆಲ್ಲರ ಸಹಾಯದ ನಿರೀಕ್ಷೆಯಲ್ಲಿ ಜನಸ್ನೇಹಿ ತಂಡ ಕಾಯ್ತಾ ಇರುತ್ತೆ. ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.